ಹಾಯ್ ಹಲೋ ನಮಸ್ಕಾರ ವಿಲೇಜ್ ಮಸಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್. ಇವತ್ತೇನಪ್ಪ ಅಂದ್ರೆ ನಾನು ಕೇಕ್ ಮಾಡ್ತಾಯಿದ್ದೀನಿ. ಕೇಕನ್ನು ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ ಬರ್ರಿ. ಇಲ್ಲಿ ನೋಡಿರಿ ಫ್ರೆಂಡ್ಸ್, ನಾನು 10 ಎಗ್ ತೊಗೊಂಡಿನಿ. 10 ಎಗ್ಗನ್ನು ತೊಗೊಂಡ್ಬಿಟ್ಟು ನೋಡಿರಿ ಎಲ್ಲ ಒಡ್ಕೊಂಡವನ್ನ ಈ ಥರ ಒಂದು ಬೌಲಿಗೆ ಹಾಕಿಟ್ಕೋಬೇಕು. ಹಾಕೊಂಡ್ಮೇಲೆ ಏನಪ್ಪ ಅಂದರೆ ಇಲ್ಲೇ ಸಕ್ಕರೆ 300 ಗ್ರಾಮ್ 300 ಗ್ರಾಮ್ ಸಕ್ಕರೆ ಎಲ್ಲ ಅಳತೆ ಮೇಲೆ ಹಾಕೋಬೇಕಿಲ್ಲ. ಯಾವುದನ್ನು ಹೆಚ್ಚು ಕಮ್ಮಿ ಮಾಡೋಂಗಿಲ್ಲ. ಹೆಚ್ಚು ಕಮ್ಮಿ ಮಾಡಿದರೆ ಕೇಕ್ ಯಾವತ್ತೂ ಸರಿ ಬರೋಲ್ಲ. ಇಲ್ಲಿ ನಾನು 300 ಗ್ರಾಮ್ ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಹಾಕೊಂಡ್ಮೇಲೆ ಕೇಕ್ ಜೆಲ್ ಅಂತ ಸಿಗ್ತೈತಿ. ಕೇಕ್ ಜೆಲ್ ಅಂತ ಡೈಮಂಡ್ ಕಂಪ್ನಿದು ತೊಗೋಬೇಕು. ಚೆನ್ನಾಗಿ ಕೇಕ್ ರೈಜಿಂಗ್ ಎಲ್ಲ ಚೆನ್ನಾಗಿ ಬರ್ತೈತಿ. ಅದನ್ನು ನೋಡಿರಿ 30 ಗ್ರಾಮ್ 30 ಗ್ರಾಮ್ ಹಾಕೋಬೇಕು ನೀವು. ಇಲ್ಲೆಲ್ಲ ಗ್ರಾಮ್ ಲೆಕ್ಕ ಅಳತೆ ಇದು ಐತಲ್ಲ. ನಾನು ಪ್ಲಾಸ್ಟಿಕ್ಕಿನ ತೊಗೊಂಡೇನ, ಅದ್ರ ಮೇಲೆಲ್ಲ ಬರ್ದಾರ ಇಷ್ಟಿಷ್ಟು ಗ್ರಾಮ್ಗೆ ಇಷ್ಟಿಷ್ಟು ಅಂಥೇಳಿ. ನೋಡಿರಿ 100 ಗ್ರಾಮ್ ವಾಟರ್ ತೊಗೊಂಡೇನಿ. ಆಮೇಲೆ ಮಿಷನ್ ಬೇಕು ಅದಕ್ಕೆ ಸಣ್ಣದೊಂದು. ನೋಡಿರಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡೋದಂದ್ರೆ ಭಾಳ ತನಕ ಮಿಕ್ಸ್ ಮಾಡ್ಬೇಕು. ನಾನಿಲ್ಲ ಸ್ವಲ್ಪ ಸ್ಕಿಪ್ ಮಾಡಿ ಎಲ್ಲ ತೋರಿಸೀನಿ ನಿಮ್ಗೆ. ಅದು ನೋಡಿರಿ ಫುಲ್ ಈ ಥರ ಮಿಕ್ಸ್ ಆಗ್ಬೇಕು. ಸಕ್ಕರೆ ಎಲ್ಲ ಕರಗಿದ ಮೇಲೆ ಈ ಥರ ಗುಳ್ಳೆ ಬರ್ತಾಯಿತ್ತಲ್ಲ, ಆ ಥರ ಬರ್ತೈತೆ ಅದು. ಆ ಥರ ಬರೋ ಮಟನೂ ಫುಲ್ ತಿರುಗಿಸ್ತಾನೆ ಇರ್ಬೇಕು ನೀವು. ಅದು ಒಂಥರ ಗಟ್ಟಿ ಆಗ್ಬೇಕು. ಹಾಲು ಥರ ಗಟ್ಟಿ ಆಗೋ ತನಕ ತಿರುಗಿಸ್ತಾನೆ ಇರ್ಬೇಕು. ಮತ್ತೇನಪ್ಪ ಅಂದರೆ ಇವೆಲ್ಲ ಐಟಮ್ಸ್ ಎಲ್ಲ ನಾನು ಮಾಡೋದು ನಮ್ಮ ಅಂಗಡಿಯಲ್ಲಿ ಮಾಡ್ತಾ ಇರ್ತೀನಿ. ಅದಕ್ಕೆ ಇದನ್ನು ಮನೆಯಲ್ಲೇ ಸ್ವಲ್ಪ ಮಾಡಿ ನಿಮ್ಗೆ ತೋರ್ಸೋಣ ಅಂತ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ನಾನು ಅಂಗಡಿಯಿಂದನೇ ಮಾಡಿ ನಿಮ್ಗೆ ವಿಡಿಯೋ ಹಾಕ್ತೀನಿ. ಸದ್ಯ ಈಗ ಸಿಂಪಲಲ್ಲಿ ನೀವು ಮನೇಲಿ ಮಾಡ್ಕೋತೀರಲ್ಲ, ನಿಮ್ಗೆ ದೊಡ್ಡ ಪ್ರಮಾಣದಲ್ಲಿ ಬೇಡ ಅಂಥೇಳಿ ನಾನು ಸಣ್ಣ ಪ್ರಮಾಣದಲ್ಲೇ ಮನೆಯಲ್ಲೇ ಈ ಥರ ಎಲ್ಲ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿರಿ ಈ ಹದಕ್ಕೆ ಬರಬೇಕದು. ಈ ಕಲರ್ ಬರೋ ಮಟನೂ ನೀವು ತಿರುಗಿಸ್ತಾ ಇರ್ಬೇಕು. ಮತ್ತು ನೋಡಿರಿ ಫುಲ್ ತಿರುಗಿಸ್ತಾ ಇರ್ಬೇಕು ನೀವು. ಅದು ಕಲರ್ ಚೇಂಜ್ ಆಗ್ತಾ ಹೋಗ್ತೈತಿ. ಅದನ್ನು ತಿರುಗಿಸ್ಬೇಕು. ಅದಕ್ಕೆ ನಿಮಗೋಸ್ಕರ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಸ್ವಲ್ಪ ಎಲ್ಲ ತೋರ್ಸೋದು ನಿಮಗೆ. ಇವತ್ತು ಹನಿ ಕೇಕ್ ಮಾಡೋದು ಹೆಂಗೆ, ಕಪ್ ಕೇಕ್ ಮಾಡೋದು ಹೆಂಗೆ, ಮತ್ತು ಫ್ರೂಟ್ ಕೇಕ್ ಮಾಡಿದೆ ಅದು ಇದರಲ್ಲಿ ತೋರಿಸೀನಿ ನಾನು. ಅದಕ್ಕೆ ಎಲ್ಲನೂ ನಿಮ್ಗೆ ತೋರಿಸೋ ಅಂತ ಮಾಡೀನಿ. ಇಲ್ಲಿ ನೋಡಿ 300 ಗ್ರಾಮ್ ಶುಗರ್ ಹಾಕಿದ್ದೆಲ್ಲ, ಇಲ್ಲಿ 300 ಗ್ರಾಮು ಮೈದಾ, 300 ಗ್ರಾಮು ಮೈದಾ. ಈ ಥರ ಎಲ್ಲನೂ ಇದು ಲೆಕ್ಕದ ಮೇಲೆ ಹಾಕೋಬೇಕು. ಯಾವುದನ್ನು ಹಂಗೆ ನೀವು ಮನೆಯಲ್ಲಿ ಅಡುಗೆ ಮಾಡ್ದಂಗೆ ಇಷ್ಟು ಹೋಗಿದೆ ಅಷ್ಟು ಹೋಗಿದೆ ಅಂದ್ರೆ ಆಗಲ್ಲ. ಇದೆಲ್ಲ ಹಾಳಾಗಿ ಹೋಗ್ಬಿಡ್ತೈತಿ. ನೋಡಿರಿ ಮೈದಾ ಹಾಕಿ ಈ ಥರ ತಿರುಗಿಸ್ತಾನೆ ಇರ್ಬೇಕು ನಾನ್ ಸ್ಟಾಪ್. ಅದು ಹೆಂಗೆ ಆಗ್ತೈತಪ್ಪ ಅಂದ್ರೆ ನಿಮ್ಗೆ ಹೇಳ್ಬೇಕಂದ್ರೆ ಅದು ಯಾವ ಥರ ಆಗ್ತೈತೆ ಅಂದ್ರೆ ಒಂಥರ ಐಸ್ ಕ್ರೀಮ್ ಥರ ಆಗ್ತೈತಿ. ಐಸ್ ಕ್ರೀಮ್ ಥರ ಆ ಥರ ಆಗೋ ಮಟನೂ ತಿರುಗಿಸ್ತಾನೆ ಇರ್ಬೇಕು ನೀವು. ಫುಲ್ ನಿಮ್ಗೆ ಗೊತ್ತಾಗ್ತೈತಿ ಅದು. ನೋಡಿರಿ ಈ ಥರ ಆಗ್ಬೇಕದು. ಈ ಥರ ಆಗೋ ಮಟನೂ ತಿರುಗಿಸ್ತಾ ಇರ್ಬೇಕು ಫ್ರೆಂಡ್ಸ್. ಭಾಳ ತನಕ ತಿರುಗಿಸ್ಬೇಕು. ನಾನು ಇದು ಭಾಳ ವಿಡಿಯೋ ದೊಡ್ಡದಾಗ್ತೈತೆ ಅಂಥೇಳಿ ಸ್ಕಿಪ್ ಮಾಡಿ ಎಲ್ಲ ಹಾಕೇನೆ. ನೋಡಿರಿ ಈ ಥರ. ಆಮೇಲೆ ಏನಪ್ಪ ಅಂದರೆ ಇಲ್ಲೇ ವೆನಿಲಾ ಎಸೆನ್ಸ್ ಅಂತ ಬರ್ತೈತೆ. ಅಂದರೆ ಸ್ಮೆಲ್ ಕೇಕ್ ಚೆನ್ನಾಗಿ ಟೇಸ್ಟ್ ಬರೋಕ್ಕಂತೇಳಿ ಇದು ಎಸೆನ್ಸ್ ಅಂತೇಳಿ ಸಿಗ್ತೈತೆ ಅಂಗಡಿ ಒಳಗಡೆ. ಅದು ನಾನಿಲ್ಲೇ ನೋಡಿರಿ 10 ml ಹಾಕೇನೆ. ಆಮೇಲೆ ಏನಪ್ಪ ಅಂದರೆ ಇನ್ನೊಂದು ಎಸೆನ್ಸ್ ಸ್ವೀಟ್ ಆರೆಂಜ್ ಅಂತೇಳಿ ಇದನ್ನು ನಾನಿಲ್ಲಿ 5 ml ಹಾಕ್ಕೊತಾ ಇದ್ದೇನೆ. 5 ml ಹಾಕ್ಕೊಂಡು ಇದು ಒಳ್ಳೆ ಕೇಕಿಗೆಲ್ಲ ಒಳ್ಳೆ ಟೇಸ್ಟ್ ಕೊಡ್ತೈತೆ. ಅದಕ್ಕೋಸ್ಕರ ಹಾಕ್ತಾ ಇರೋದು. ಮತ್ತೇನಪ್ಪ ಅಂದರೆ ಇಲ್ಲೇ 100 ml ಆಯಿಲ್ ಹಾಕ್ಕೊಂಡು ನಾನು 100 ml ಆಯಿಲ್ ಹಾಕೊಂಡಿನಿ. ಆಯಿಲು ಇಂಪಾರ್ಟೆಂಟ್ ಇದಕ್ಕೆ. ನೋಡಿರಿ ಈ ಥರ ಹಾಕಿದ ಮೇಲೆ ನೀವು ಏನಂದ್ರೆ ನಾನ್ ಸ್ಟಾಪ್ ಮಿಕ್ಸ್ ಮಾಡ್ತಾ ಇರ್ಬೇಕು. ಅದು ನೀವು ಐಟಮ್ ಹಾಕಿ ಹೆಂಗೆ ನೀವು ಮಿಕ್ಸಿದು ಹೊಡ್ತಿರಲ್ಲ, ಅದು ಮಿಷನ್ ಓಡಿಸ್ತಿರಲ್ಲ, ಹಂಗದು ಕೇಕ್ ಚೇಂಜ್ ಆಗ್ತಾ ರೈಜಿಂಗ್ ಅಂದ್ರೆ ಉಬ್ತಾ ಬರ್ತೈತಿ. ಇದು ಇಡ್ಲಿ ಹಿಟ್ಟು ಥರ ಉಬ್ತಾ ಬರ್ತೈತಿ ಅದು. ಆ ಥರ ಆಗೋ ಮಟನೂ ನೀವು ತಿರುಗಿಸ್ತಾನೆ ಇರ್ಬೇಕದು. ನೋಡಿರಿ ಈ ಥರ ನಾ ತಿರುಗಿಸ್ತದಲ್ಲ ಆ ಥರ ತುಂಬ ಚೆನ್ನಾಗಾಗಿತ್ತು ಫ್ರೆಂಡ್ಸ್. ಮತ್ತು ಅದಕ್ಕೆಲ್ಲ ಏನಪ್ಪ 10 ಗ್ರಾಮ್ ಸಾಲ್ಟ್. ನೋಡಿರಿ ಉಪ್ಪು ಹಾಕ್ತಾಯಿದ್ದೀನಿ. 10 ಗ್ರಾಮ್ ಅಷ್ಟು ಹಾಕ್ಕೋಬೇಕು, ಹೆಚ್ಚಿಗೆ ಹಾಕ್ಕೊಳಂಗಿಲ್ಲ. ನೋಡಿರಿ ಹಾಕ್ಕೊಂಡ್ಬಿಟ್ಟು ಈ ಥರ ತಿರುಗಿಸ್ತಾ ಇರ್ಬೇಕು. ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಕೇಕ್ ಮಾತ್ರ ಸೂಪರ್ ಐತೆ, ಎಲ್ರಿಗೂ ಇಷ್ಟ ಆಯ್ತು. ಅದಕ್ಕೋಸ್ಕರ ಸಿಂಪಲ್ ಐತೆ, ಬಟ್ ಎಲ್ಲನೂ ಇಲ್ಲಿ ಕಾಟ ಮಾಡಿ ಹಾಕ್ಕೋಬೇಕು ನೀವು. ಯಾವುದೂ ಹಂಗೆ ಸುಮ್ಮನೆ ಹಾಕಿದ್ರೆ ಎಲ್ಲ ಹಾಳಾಗ್ಬಿಡ್ತೈತಿ. ನೋಡಿರಿ ಅಷ್ಟೇ. ಮತ್ತು ಬೇಯಿಸೋ ಮುಂದೆನೂ ಅಷ್ಟೇ, ಅದಕ್ಕೂ ಟೈಮಿಂಗ್ ಎಲ್ಲ ಸೆಟ್ ಮಾಡಿ ಇಟ್ಕೋಬೇಕು. ನೋಡಿರಿ 1-2 ದಿನ ಟ್ರೈ ಮಾಡಿ ಎಲ್ಲ ಗೊತ್ತಾಗೈತಿ. ನೋಡಿರಿ ಈ ಥರ ಮಿಕ್ಸ್ ಮಾಡ್ತಾ ಇರ್ಬೇಕು. ಎಷ್ಟು ಮಿಕ್ಸ್ ಮಾಡಬೇಕಾದ್ರೂ ಕಮ್ಮಿನೇ. ಅದ್ರೊಳಗಡೆ ಏನು ಒಂದು ಸ್ವಲ್ಪ ಗಂಟು ಥರ ಯಾವುದೂ ಇರಬಾರ್ದು. ಅಷ್ಟು ಚೆನ್ನಾಗಿ ಕ್ಲೀನಾಗಿ ಇದು ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ ಇವಾಗ ಈ ಥರ ಆಯ್ತಲ್ಲ, ಈ ಥರ ಆಯಿತು. ಇವಾಗ ಹದ ಬಂತದ. ಇವಾಗ ನೋಡಿರಿ ಇಲ್ಲೇ ಅರ್ಧ kg ಮೋಡ್ ಅಂತ, ಹಾಫ್ kg ಮೋಡ್ ಅಂತ ಹೇಳ್ತೇವೆ ಇದಕ್ಕೆ ನಾವು. ಇದು ಮೋಡಲ್ಲಿ ಈ ಥರ ಹಾಕ್ಬೇಕು. ಕೆಳಗಡೆ ಪೇಪರ್ ಹಾಕ್ಬೇಕಾಗಿತ್ತು, ಬಟ್ ನಾನಿಲ್ಲಿ ಹಂಗೆ ಹಾಕ್ಬಿಟ್ಟೆ. ಕೆಳಗಡೆ ಸ್ವಲ್ಪ ಅದಕ್ಕೆಲ್ಲ ಎಣ್ಣೆ ಹಚ್ಕೊಂಡು ಇಲ್ಲ ದಾಡ ಹಚ್ಕೊಂಡು ನ್ಯೂಸ್ ಪೇಪರ್ ಸ್ವಲ್ಪ ಕಟ್ ಮಾಡಿ ಕೆಳಗಡೆ ಹಾಕಿ, ಅಂದ್ರೆ ಕಿತ್ಕೊಳ್ಳೋ ಮುಂದೆ ಚೆನ್ನಾಗಿ ಬರ್ತೈತಿ. ಇಲ್ಲಿ ನಾನು ಇದ್ರ ಕೇಕ್ ಮಾಡ್ತಾಯಿದ್ದೆ, ಏನಪ್ಪ ಅಂದ್ರೆ ಫ್ರೂಟ್ ಕೇಕ್ ಮಾಡ್ತಾಯಿದ್ದೆ. ಅದಕ್ಕಾಗಿ ನಾನು ಇಲ್ಲಿ ಸ್ವಲ್ಪ ಕಲರ್ ಹಾಕ್ಕೊಂಡಿನಿ 10 ml ಆರೆಂಜ್ ಕಲರ್.
ಫ್ರೂಟ್ ಕೇಕಿಗೆ ಆರೆಂಜ್ ಕಲರ್ ಹಾಕಿದ್ರೆ ಚೆನ್ನಾಗಿ ಕಾಣ್ತೈತಿ ಮತ್ತು ಕಲರ್ಫುಲ್ ಆಗಿರ್ತೈತಿ ಫ್ರೂಟ್ ಕೇಕ್ ಅಂಥೇಳಿ ಮಾಡ್ತಾ ಇರೋದು ಅಷ್ಟೇ. ನೋಡಿರಿ ಈ ಥರ ಇವಾಗ ಮಿಕ್ಸ್ ಆಯ್ತಲ್ಲ. ಇವಾಗ ಏನಿಲ್ಲ, ಇದಕ್ಕೆ ಫ್ರೂಟ್ ಅಂದರೆ ಇದು ಪಪ್ಪಾಯಿ ಕಾಯಿಂದ ಮಾಡಿರ್ತಾರೆ ಫ್ರೆಂಡ್ಸ್. ಇದು ಫ್ರೂಟ್ ಅಂದರೆ ಸಿಗ್ತೈತಿ ನೋಡಿರಿ, ಟೂಟಿ ಫ್ರೂಟಿ ಅಂತ ಹೇಳ್ತಾರೆ ಅದಕ್ಕೆ. ಇದು ಹಾಕೋಬೇಕು. ಇವಾಗ ಇದು ರೆಡಿ ಆಯ್ತು. ಇದು ಬೇಯಿಸ್ಬಿಟ್ರೆ ಇದು ಏನಪ್ಪ ಅಂದ್ರೆ ಇದು ಫ್ರೂಟ್ ಕೇಕ್. ಇವಾಗ ತೋರಿಸ್ತೀನಿ ಕಪ್ ಕೇಕ್ ಹೆಂಗೆ ಮಾಡೋದಂತ. ನೋಡ್ರಿಲ್ಲ, ಇದು ಕಪ್ ಕೇಕ್ ಅಂದ್ರೆ ಕಪ್ಪಲ್ಲಿ ಸ್ವಲ್ಪ ಅದು ನಾವು ಮಾಡ್ಕೊಂಡಿರ್ತೇವಲ್ಲ ಅದನ್ನು ಸ್ವಲ್ಪ ಹಾಕಿಬಿಟ್ಟು ಫುಲ್ ತುಂಬಿಸ್ಬಾರ್ದು, ಅರ್ಧ ಹಾಕ್ಬೇಕು. ಯಾಕಂದ್ರೆ ಅದು ರೇಜ್ ಆದಮೇಲೆ ಫುಲ್ ಆಗಿಬಿಡ್ತೈತಿ. ಹಾಫ್ ಕಪ್ ತನಕ ಹಾಕಿದ್ರೆ ಸಾಕು. ಇಲ್ಲಿ ನೋಡ್ರಿ, ನಾನು ಚಾಕ್ಲೇಟ್ ಕಾಳು ಅಂತ ಹೇಳ್ತಾ ಇದಕ್ಕೆ. ಇದು ಚಾಕ್ಲೇಟ್ ಕಾಳು ಹಾಕ್ತಾಯಿದ್ದೀನಿ. ಇದ್ರೊಳಗಡೆ ವೆರೈಟಿ ಎಲ್ಲ ಸಿಗ್ತೈತಿ. ನಿಮ್ಗೆ ಯಾವ್ದು ಬೇಕಾದ ಯಾವ ಫ್ಲೇವರ್ ಬೇಕು ಅದು ಹಾಕೋಬೋದು. ಆಮೇಲೆ ಇದಕ್ಕೆ ಸ್ವಲ್ಪ ಫ್ರೂಟಿ ಹಾಕ್ತಾಯಿದ್ದೀನಿ. ನಾನು ಹಾಕಿಬಿಟ್ಟು ಇಡ್ತಾಯಿದ್ದೀನಿ. ನೋಡಿರಿ, ಇವಾಗ ಇಲ್ಲಿ ಹನಿ ಕೇಕ್ ಮಾಡೋಕೆ ಇಲ್ಲಿ ಅರ್ಧ kg ಮೂಡೆ ಇನ್ನೂ 2 ತೊಗೊಂಡಿನಿ ನಾನು. ಇದು ಹನಿ ಕೇಕ್ ಮಾಡೋಕ್ಕಂತೇಳಿ. ಆಮೇಲೆ ನಿಮಗೆ ನೆಕ್ಸ್ಟ್ ನಾನು ಐಸ್ ಕೇಕ್ ಹೆಂಗೆ ಮಾಡೋದು, ಕೋಲ್ಡ್ ಕೇಕ್, ಬರ್ಡೇ ಕೇಕ್ ಹೆಂಗೆ ಮಾಡೋದು, ಆಮೇಲೆ ನಾರ್ಮಲ್ ಕೇಕ್ ಇರ್ತೈತಲ್ಲ ಅದು ಹೆಂಗೆ ಮಾಡೋದು, ಅದು ಹೆಂಗೆ ಯಾವ ಥರ ಮಾಡ್ಬೇಕು, ಮನೇಲಿ ನಿಮ್ಗೇನು ಮಿಷನ್ ಇಲ್ಲ ಅಂದ್ರೂ ಏನು ಚಿಂತೆ ಮಾಡೋದಷ್ಟು ಏನಿಲ್ಲ, ನನ್ನ ಕೈಲೇ ಹೆಂಗೆ ಮಾಡೋದಂತ ನಿಮ್ಗೆ ಹೇಳ್ಕೊಡ್ತೀನಿ. ನೋಡಿರಿ, ಇಲ್ಲಿ ಓವನ್ ಇದೆ. ಓವನ್ ಒಳಗಡೆ ನಾನು ಇಡ್ತಾ ಇದ್ದೇನೆ ಇವಾಗ. ಓವನ್ ಒಳಗಡೆ ಫ್ರೀ ಹೀಟ್ ಅಂದರೆ ಫ್ರೀ ಹೀಟ್ 5 ನಿಮಿಷ ಫಸ್ಟಿಗೆ ಹೀಟ್ ಮಾಡ್ಕೋಬೇಕು ಮಿಷನ್ನ. ನೋಡಿರಿ, ಇಲ್ಲೇ ಫ್ರೀ ಹೀಟ್ ಅಂತೇಳಿ ಅದರೊಳಗೆಲ್ಲ ಸೆಟ್ಟಿಂಗ್ ಇರ್ತೈತಿ. ಓದ್ಕೊಂಡ್ರೆ ಅದು ಗೊತ್ತಾಗ್ತೈತಿ. ಇವಾಗ ಹೇಳಿದ್ರೆ ಅರ್ಥ ಆಗಲ್ಲ. ಅದು ಫ್ರೀ ಹೀಟ್ ಮಾಡ್ಕೊಂಡ್ಬಿಟ್ರೆ, ಫ್ರೀ ಹೀಟ್ ಆಯ್ತಂದ್ರೆ ಟೈಮಿಂಗ್ ಅದ ಸೆಟ್ ಮಾಡ್ಕೋತೀವಿ. ಅದರೊಳಗಡೆ ನಾವು ಕೇಕಿಗೆ ಇಷ್ಟು ಟೈಮಿಂಗ್, ಬ್ರೆಡ್ಡಿಗೆ ಇಷ್ಟು ಟೈಮಿಂಗ್, ಆಮೇಲೆ ಚಿಕನ್ ಹಾಕಿದರೆ ಚಿಕನ್ಗೆ ಇಷ್ಟು ಟೈಮಿಂಗ್ ಅಂತೆಲ್ಲ ಅದ್ರ ಮೇಲ್ಗಡೆ ಐತಲ್ಲ ಅದ್ರ ಮೇಲೆ ಬರ್ದಿರ್ತಾರೆ. ನೀವು ಅದ್ರ ಮೇಲೆ ಕೇಕ್ ಬೇಕಿಂಗ್ ಅಂತ ಹೇಳಿದ್ರೆ ನೋಡಿರಿ, ಇವಾಗ ಫ್ರೂಟ್ ಕೇಕ್ ಆಯ್ತು. ಅದ್ರ ಮೇಲೆ ಸೆಟ್ ಮಾಡ್ಕೋಬೇಕಷ್ಟೇ ನೀವು, ಬೇರೆ ಏನಿಲ್ಲ ಇದ್ರೊಳಗಡೆ. ನೋಡಿರಿ, ಫ್ರೂಟ್ ಕೇಕ್ ರೆಡಿ ಆಯ್ತು. ಇವಾಗ ಇಡ್ತಾ ಇದ್ದೇನೆ ನಾನು, ಬೇರೆ ತಟ್ಟೆ ಇಡ್ತಾ ಇದ್ದೇನೆ. ಫ್ರೂಟ್ ಕೇಕ್ ತೆಗೆದೆ. ಫ್ರೂಟ್ ಕೇಕ್ ಸ್ವಲ್ಪ ಆರಿದ ಮೇಲೆ ನೋಡಿರಿ ಫ್ರೆಂಡ್ಸ್, ಇವಾಗ ಕಟ್ ಮಾಡ್ತೇನೆ. ಯಾವ ಥರ ಇರ್ತೈತೆ ಸ್ಮೂತಾಗಿ ಅಂದರೆ ಸ್ಮೂತಾಗಿ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನಮ್ಮ ಅಂಗಡಿಯಲ್ಲಿ ನಾವು ಮಾಡಿದರೂ ಇಷ್ಟು ಚೆನ್ನಾಗಿ ಬಂದಿಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು. ಖುಷಿ ಆಯಿತು. ಮನೇಲಿ ಎಲ್ಲರೂ ತಿಂದರೆ ಹೇಳ್ತಾಯಿದ್ರು, ವಾವ್ ಬೇರೆ ಚೆನ್ನಾಗಿತ್ತು, ಭಾಳ ಚೆನ್ನಾಗಿತ್ತು ಅಂತ. ನೋಡಿ ಎಷ್ಟು ಸ್ಮೂತಾಗಿ ಬಂದಿತ್ತು ಅಂದರೆ ಅಷ್ಟು ಸ್ಮೂತಾಗಿ ಬಂದಿತ್ತು ಫ್ರೆಂಡ್ಸ್. ಎಲ್ಲ ಇಷ್ಟಪಟ್ಟು ತಿಂದರೆ. ನೋಡಿರಿ, ಇವಾಗ ಇದು ಕೇಕ್ ಎಲ್ಲ ರೆಡಿ ಆಯ್ತು. ಕಪ್ ಕೇಕ್ ನೋಡಿರಿ, ಕಪ್ ಕೇಕ್ ಹೆಂಗಾಗಿತ್ತು ಅಂತ. ಕಪ್ ಕೇಕು ಒಳ್ಳೆ ಟೇಸ್ಟ್ ಇತ್ತು. ಏನಪ್ಪ ಅಂದರೆ ಈ ಸಲ ಮಾಮೂಲಿ ಕಪ್ ಆಗ್ತೈತಿ ಸ್ವಲ್ಪ ಅದು ಕಟ್ ಮಾಡ್ಕೋಬೇಕು. ಕಪ್ ಕೇಕಿಂದು ಒಳಗಡೆ ಏನೂ ಆಗಿಲ್ಲ. ಇದೈತಲ್ಲ, ಇದು ಸ್ವಲ್ಪ ಕಟ್ ಮಾಡಿ ನಾವು ಕೇಕ್ ಮಾಡೋದು. ಎಲ್ಲನೂ ನಮ್ಮ ಅಂಗಡಿ ಮಾಡುವಾಗೂ ಅಷ್ಟು ಕಪ್ ಆಗ್ತೈತಿ ಮಾಮೂಲಿ, ಅದು ಏನಿಲ್ಲ. ಇವಾಗ ನೋಡ್ರಿ, ಇಲ್ಲಿ ನಾನು ಕಪ್ ಕೇಕ್ ಆಯ್ತಲ್ಲ, ಇವಾಗ ಹನಿ ಕೇಕ್ ಮಾಡ್ತೇನೆ. ಹನಿ ಕೇಕಿಗೆ ಏನಪ್ಪ ಅಂದರೆ ಮೇನ್ ಹನಿ ಅಂದರೆ ಸಕ್ಕರೆ ಪಾನಕ. ಇವಾಗ ಸಕ್ಕರೆನ ನಾವು ನೀರಲ್ಲಿ ಹಾಕಿಬಿಟ್ಟು ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡ್ಕೊಂಡು ಫುಲ್ ಸಕ್ಕರೆ ಎಲ್ಲ ಕರಗಬೇಕು. ಕರಗಿದ ಮೇಲೆ ಆರಕ್ಕೆ ಬಿಡ್ಬೇಕು. ಅದು ಸಕ್ಕರೆ ಪಾನಕ ಫುಲ್ ಕಂಪ್ಲೀಟಾಗಿ ಆರಬೇಕು. ಆರಿದ ಮೇಲೆ ನೋಡಿರಿ, ಈ ಥರ ಸೈಡಿಗೆ ಇಟ್ಕೋಬೇಕು. ಇಲ್ಲಿ ನಾನು ತೊಗೊಂಡಿನಿ ಕೊಬ್ಬರಿ ಪೌಡ್ರ್, ಕೊಕೊನಟ್ ಪೌಡ್ರ್ ಅಂತ ಇರ್ತೈತಿ. ಇದು ಜಾಮು ಎಲ್ಲ ಕಡೆ ಸಿಗ್ತೈತಿ ನಿಮ್ಗೆ. ನೋಡಿರಿ, ನಾನು ಕೇಕ್ನ ನೀಟಾಗಿ ಕಟ್ ಮಾಡ್ಕೊಂಡು ಮೇಲೆ ಕಪ್ ಇತ್ತಲ್ಲ ಅದೆಲ್ಲ ಕಟ್ ಮಾಡ್ಕೊಂಡೀನಿ. ಇಲ್ಲೇ ಜಾಮ್ ತಿರುಗಿಸ್ತದೆ. ಜಾಮ್ ಸ್ವಲ್ಪ ಗಟ್ಟಿ ಇರ್ತೈತಲ್ಲ, ಆ ಜಾಮನ್ನು ಕರೆಕ್ಟಾಗಿ ತಿರುಗಿಸ್ಕೊಂಡು ಫುಲ್ ಮಿಕ್ಸ್ ಮಾಡ್ಕೊಂಡು ಈ ಥರ ಹಚ್ಬೇಕು. ಈ ಥರ ಎಲ್ಲ ಕಂಪ್ಲೀಟಾಗಿ ಎಲ್ಲ ಕಡೆ ಹಚ್ಬೇಕು ಫ್ರೆಂಡ್. ನೋಡಿರಿ, ಇವಾಗ ಹಚ್ತದಲ್ಲ ಆ ಥರ ಕ್ಲೀನಾಗಿ ಎಲ್ಲ ಕಡೆ ಹಚ್ಬಿಟ್ಟು ನೋಡಿರಿ, ಆ ಥರ ಹಚ್ಬೇಕು. ನೋಡಿ, ಈ ಥರ ಫುಲ್ಲೆಲ್ಲ ಹಚ್ಬಿಟ್ಟು ಇವಾಗೇನಂದ್ರೆ ಕಟ್ ಮಾಡ್ಕೋಬೇಕು ನಾವು ಹಚ್ಚಿ. ನೋಡಿರಿ, ಕಟ್ ಮಾಡ್ತಾಯಿದ್ದಾನಲ್ಲ ಅಷ್ಟೇ. ನಾವು ಅದು ಸ್ಕ್ವೇರ್ ಒಳಗೆ ಮಾಡ್ತೀವಿ ನಾವು. ಅಂಗಡಿ ಒಳಗೆಲ್ಲ ಸ್ಕ್ವೇರ್ ಒಳಗೆ ಇರ್ತೈತಿ. ನಾನು ಇಲ್ಲಿ ಸುಮ್ಮನೆ ನಿಮ್ಗೆ ನನ್ನ ಹತ್ರ ಸ್ಕ್ವೇರ್ ಇದ್ದಿದ್ದಿಲ್ಲಲ್ಲ, ರೌಂಡ್ ಶೇಪಲ್ಲಿ ಇತ್ತಲ್ಲ, ಅದಕ್ಕೆ ರೌಂಡಲ್ಲೇ ತೋರಿಸ್ತದೆ ನಿಮ್ಗೆ. ಸ್ಕ್ವೇರಲ್ಲಿದ್ದರೆ ಚೆನ್ನಾಗಿ ಪೀಸ್ ಎಲ್ಲ ಚೆನ್ನಾಗಿ ಬರ್ತೈತಿ. ನೋಡಿರಿ, ಈ ಥರ ಹನಿ ಎಲ್ಲ ಅದು ಸಕ್ಕರೆ ಪಾನಕಲ್ಲಿ ಎದ್ಕೊಂಬಿಟ್ಟು ಕೊಬ್ಬರಿ ಪೌಡ್ರ್ ಈ ಥರ ಹಚ್ಬೇಕು. ಅದಕ್ಕೆ ನೀಟಾಗಿ ಕೊಬ್ಬರಿ ಪೌಡ್ರ್ ಎಲ್ಲ ಕಡೆ ಹಚ್ಬೇಕು. ಮೇಲೆ ಬಿಟ್ಟು 3 ಸೈಡೂ ಹಚ್ಬೇಕು. ಫುಲ್ ಎಲ್ಲ ನೆನಿಬೇಕದು ಸಕ್ಕರೆ ಪಾನಕ ಒಳಗಡೆ. ನೆನಿತಂದ್ರೆ ಈ ಥರ ಇಟ್ಕೋಬೇಕು ನೀವು. ಈ ಥರ ಕೊಬ್ಬರಿ ಪೌಡ್ರೆಲ್ಲ ಹಚ್ಚಿ ಇಟ್ಕೋಬೇಕು. ನೋಡಿರಿ, ಇವಾಗ ನಾನು ಇಲ್ಲಿ ಇಟ್ಟೇನೆಲ್ಲ ಈ ಥರ ಇಟ್ಕೋಬೇಕು. ಅದ್ರ ಮೇಲೆ ಕೊಬ್ಬರಿ ಪೌಡ್ರ್ ಬೇಕಂದ್ರೆ ಹಾಕ್ಕೋಬೋದು ನೀವು. ಫ್ರೂಟ್ ಹಾಕ್ಕೋಬೋದು, ಇಲ್ಲ ನಿಮಗೆ ಏನಾರು ಬೇಕಾ ಎಕ್ಸ್ಟ್ರಾ ಏನಾರು ಬೇಕಾ ಮನೇಲಿ ಹಾಕ್ಕೋಬೋದು. ಬಟ್ ನಾವು ಅಂಗಡಿಯಲ್ಲಿ ಮಾತ್ರ ಇಷ್ಟ ಮಾಡಿ ಇಡೋದು. ನೋಡಿರಿ, ಇವಾಗ ಆಯಿತು ಫ್ರೆಂಡ್ಸ್. ಹೆಂಗಿತ್ತು ಇಡುವೆ ಅಂತ ಹೇಳ್ರಿ. ನೆಕ್ಸ್ಟ್ ಟೈಮ್ ನಿಮ್ಮ ಬರ್ಡೇ ಕೇಕ್ ಮಾಡೋದು ಹೇಳ್ಕೊಡ್ತೀನಿ.